ನಾನು ಆರ್ ಅಶೋಕ್ ಅವ್ರನ್ನ ಬರೀ ವಿರೋಧ ಪಕ್ಷದ ನಾಯಕ, ಸರ್ಕಾರವನ್ನ ಏನಾದ್ರು ಚಿಕ್ಕ ಪುಟ್ಟ ತಪ್ಪುಗಳಾದ್ರೆ ಸರಿ ದಾರಿಗೆ ತರೋ ಜವಾಬ್ದಾರಿ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಆ ಕೆಲಸ ಬಿಟ್ಟು ಈ ಜಾತಕ ಹೇಳೋದು, ಜ್ಯೋತಿಷ್ಯ ಹೇಳೋದು ಬಹಳ ಖುಷಿ ಆಯ್ತು. ಆದ್ರೂ ಅವ್ರ ಟ್ಯಾಲೆಂಟ್ ಅಪ್ರಿಶಿಯೇಟ್ ಮಾಡ್ತಾ, ಅಶೋಕಣ್ಣ ವಿಜಯೇಂದ್ರ ಅವ್ರ ಭವಿಷ್ಯ ಏನಾಗ್ಬೋದು ಅಂತ ಅದು ಸ್ವಲ್ಪ ಜ್ಯೋತಿಷ್ಯ ಹೇಳಿದ್ರೆ ಕೇಳಿಸ್ಕೊಂತೀವಿ, ಯತ್ನಾಳ್ ಅವ್ರ ಭವಿಷ್ಯ ಏನಾಗುತ್ತೆ ಅಂತ ಅದು ಸ್ವಲ್ಪ ಜ್ಯೋತಿಷ್ಯ ಹೇಳಿದ್ರೆ ಅದನ್ನು ಕೇಳಿಸ್ಕೊತೀವಿ. ಅವ್ರಿಬ್ರು ಕತೆ ಬಿಡಿ, ನಿಮ್ ಭವಿಷ್ಯ ಏನಾಗ್ಬೋದು ಅಂತ ಅದನ್ನಾದ್ರೂ ಹೇಳಿದ್ರೆ ಅದು ಹೊಸ MLA ಆಗಿ ಕೇಳಿಸ್ಕೊತೀವಿ. ನಾನು ಆರ್ ಅಶೋಕ್ ಅವ್ರಿಗೆ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ಸರ್, ವಿರೋಧ ಪಕ್ಷ ನಾಯಕರಾದಾಗಿಂದ ಒಂದು ವ್ಯಾಲಿಡ್ ಕ್ವಶನ್ ಕೇಳಿದ್ದೀರಾ? ಕೇಳಿಲ್ಲ. ಹೋಗ್ಲಿ, ನಿಮ್ ಸೀಟ್ ಆದ್ರೂ ಭದ್ರವಾಗಿದೆಯಾ? ನನ್ಗೆಲ್ಲೋ ಡೌಟ್ ಬರ್ತಿದೆ. ಈ ವಿಜೇಂದ್ರ ಯತ್ನಾಳ್ ಗಲಾಟೆಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ವಿಜೇಂದ್ರ ಅವ್ರನ್ನ ಅಷ್ಟು ಬೇಗ ಯಡಿಯೂರಪ್ಪ ಕುಟುಂಬನ ಅಷ್ಟು ಬೇಗ ಕೇಂದ್ರ ಸರ್ಕಾರ ಇನ್ ದ ಸೆನ್ಸ್ ಸೈಡ್ ಲೈನ್ ಮಾಡಲ್ಲ. ಇವರು ಇವತ್ತೇನೋ ಅದ್ಯಾವುದೋ ದಂಡ ಯಾತ್ರೆನೋ ಯಾವ ಯಾತ್ರೆನೋ ಗೊತ್ತಿಲ್ಲ, ಎಲ್ಲ ಡೆಲ್ಲಿಗೆ ಹೋಗಿದಾರಂತೆ. ನನಗೆಲ್ಲಾದ್ರೂ ಯತ್ನಾಳ್ ಟೀಮ್ಗೆ ವಿರೋಧ ಪಕ್ಷದ ಸ್ಥಾನ ಕೊಟ್ಟು ಬಿಡ್ತಾರಾ ಅಂತ ನಂದೊಂದು ಇಂಟರ್ನಲ್ ಅನಾಲಿಸಿಸ್. ಅಶೋಕ್ ಅವರೇ, ನನಗೂ ಆಫೀಸರ್ಸ್ ಎಲ್ಲ ಟಚ್ ಅಲ್ಲಿ ಇದ್ದಾರೆ, ನಿಮ್ ಪಾರ್ಟಿ ಮೆಂಬರ್ಸ್ ಟಚ್ ಅಲ್ಲಿ ಇದ್ದಾರೆ, ಕೆಲವ್ರು ಇರ್ತಾರಲ್ಲ ನಿಮ್ಮ ಹತ್ರ ಮಾತಾಡೋರೆಲ್ಲ ನಮ್ಮ ಹತ್ರನೂ ಮಾತಾಡ್ತಾರಲ್ಲ. ಸೊ ನಿಮ್ಮ ಕುರ್ಚಿಗೆ ಕಷ್ಟ ಬಂದಿದೆ ಅಂತ ಆರ್ ಅಶೋಕ್ ಅವ್ರಿಗೆ ನಾನು ಹೇಳೋದು ಇಷ್ಟೇ. ಬಡ್ಜೆಟ್ ಬಂತಲ್ಲ ಸರ್, ಲೋಕಸಭೆ ರಾಜ್ಯಸಭೆ ಮೆಂಬರ್ಸ್ ಎಲ್ಲ ಇದ್ರಲ್ಲ ಸರ್, ಕನಿಷ್ಠ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ, ಧ್ವನಿ ಎತ್ತಿದ್ರ? ಅಪ್ಪರ್ ಭದ್ರಾಗೆ ಫಂಡ್ ಬಂತ? ಬರ್ಲಿಲ್ಲ. ಅಪ್ಪರ್ ಕೃಷ್ಣಗೆ ಬರ್ಲಿಲ್ಲ. ಮೇಕೆದಾಟಕ್ಕೆ ಪರ್ಮಿಷನ್ ಕೊಟ್ಟು ಫಂಡ್ಸ್ ಕೊಟ್ರ? ಕೊಡ್ಲಿಲ್ಲ. ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ? ಬರ್ಲಿಲ್ಲ. ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ? ಬರ್ಲಿಲ್ಲ. ಮೆಟ್ರೋ ಎಕ್ಸ್ಪಾನ್ಷನ್ ಕಾಸ್ ಬಂತ? ಇಲ್ಲ. ಸಬ್ಬರ್ಬನ್ಗೆ ಇಲ್ಲ. ಸಿಲಿಕಾನ್ ಸಿಟಿಗೆ ಇನ್ವೆಸ್ಟ್ಮೆಂಟ್ ಬಂತ? ಇರ್ಲಿಲ್ಲ. ಇವತ್ತು ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅದಕ್ಕೆ ಪ್ಯಾರಲಲ್ ಆಗಿ ಡಿ ಹೊಡೆಯೋ ತಾಕತ್ತಿದ್ರೆ ಅದ್ ನಮ್ ಬೆಂಗಳೂರಿಗೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ರ? ಮಾಡ್ಲಿಲ್ಲ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ನಾನು ನೆಗ್ಲೆಕ್ಟ್ ಮಾಡಿದ್ರಿ. ಇವತ್ತು ಯಾವುದಕ್ಕೆ ಕಾಸು ಕೊಟ್ಟಿದ್ದೀರಾ? 15th ಫೈನಾನ್ಸ್ ಕಮಿಷನ್ 5,500 ಕೋಟಿ ಕೊಡಿ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾನೆ ಇಲ್ಲ. ಅದನ್ನೆಲ್ಲ ಪಕ್ಕಕ್ಕಿರೋಣ. ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ, ನಿಮಗೆ ಕನ್ನಡ ಬರುತ್ತೆ ಅಂತ ಭಾವಿಸಿದ್ದೀನಿ. ನೀವು ಕರ್ನಾಟಕದಿಂದ ಓದೋರು, ನಾನು ನಿಮ್ಮ ಭಾಷಣ ನೋಡುವಾಗ ಒಬ್ಬ ಕನ್ನಡಿಗನಾಗಿ ನಿಮ್ಮ ಬಗ್ಗೆ ನನಗೆ ಗೌರವ ಆವತ್ತೂ ಇದೆ, ಇವತ್ತೂ ಇದೆ, ಯಾವತ್ತೂ ಇರುತ್ತೆ. ಆದ್ರೆ ನೀವು ಕನ್ನಡದಲ್ಲಿ ಭಾಷಣ ಸ್ಟಾರ್ಟ್ ಮಾಡಿ ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕಾಗಿತ್ತು. ತಾವು ಕೊಡ್ಲಿಲ್ಲ, ತಾವು ಫೇಲ್ ಆದ್ರಿ. ಅಟ್ಲೀಸ್ಟ್ ಕರ್ನಾಟಕದ ಋಣ ಆದ್ರೂ ತೀರಿಸ್ಬೇಕಲ್ವ ಮೇಡಮ್? ಋಣ ತೀರಿಸ್ಬೇಕಲ್ಲ. ಇಲ್ಲಿಂದ ಎಲೆಕ್ಟ್ ಆಗಿ ಹೋಗಿದ್ದೀರಾ? ಅದಿಲ್ಲ. ಇದ್ರ ಬಗ್ಗೆ ರಾಜ್ಯಸಭೆ ಲೋಕಸಭೆ ಮೆಂಬರ್ಸ್ಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನಾಗ್ಲಿ ನರೇಂದ್ರ ಮೋದಿಜಿ ಅವ್ರನ್ನಾಗ್ಲಿ ಪ್ರಶ್ನೆ ಮಾಡೋ ತಾಕತ್ತು ಯಾವ ಸಂಸದರಿಗೂ ಇಲ್ಲ. ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಇವ್ರಿಗೆ ಭಯ. ಸೊ ಅಶೋಕ್ ಅವ್ರಂತೂ ಇದ್ರ ಬಗ್ಗೆ ಏನು ಸಕಾರ ಎತ್ತಲ್ಲ. ನೀವೇನ್ ಅಶೋಕ್ ಸರ್ ಜಾತಕ ಹೇಳ್ಕೊಂಡೆ ಎದ್ದು ಬಿಡ್ತೀರಾ, ಜ್ಯೋತಿಷ್ಯ ಹೇಳ್ಕೊಂಡೆ ಎದ್ದು ಬಿಡ್ತೀರಾ? ಏನೋ ಅವ್ರ ಕುರ್ಚಿಗೆ ಏನಾದ್ರು ಕಂಟಕ ಬಂದ್ರೆ ಒಳ್ಳೆ ಸೀನಿಯರ್ ಪೊಲಿಟಿಷಿಯನ್ಸ್ಗೆ ಜಾತಕ ಜ್ಯೋತಿಷ್ಯ ಹೇಳೆ ಭವಿಷ್ಯ ಕಟ್ಕೊಳಂಗಿದ್ದಾರೆ. ಬಟ್ ನಿಮ್ ಹೊಸ ಪ್ರೊಫೆಷನ್ ಆಲ್ ದಿ ಬೆಸ್ಟ್ ಸರ್. ಮನೆಯ ಮಾಳಿಗೆ ಸೋರುತ್ತಿದೆ, ಅವ್ರ ಮನೆ ಮಾಳಿಗೆನೆ ಸೋರ್ತಾ ಇದೆ. ಇಲ್ಲಿ ನಮ್ಮ ಮೇಲೆ ಮಳೆ ಬೀಳ್ತಿದ್ರೆ ಛತ್ರಿ ಹಿಡಿಯಕ್ ಬರ್ತಿದ್ದಾರೆ ಅಶೋಕ್ ಅವರು. ಅದೇನ ಅವ್ರದೇ ಕಷ್ಟ ಆಗಿದೆ ಪಾಪ. ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದಕ್ ಬರ್ತಿದ್ದಾರೆ. ನಾನು ವಿರೋಧ ಪಕ್ಷದ ನಾಯಕರಿಂದ ನಾನು ತುಂಬಾ ಒಂದು ಹೊಸ MLA ಸರ್, ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರಿಂದ. ನಮ್ಮ ಸರ್ಕಾರದ ಚಿಕ್ಕ ಪುಟ್ಟ ತಪ್ಪುಗಳನ್ನ ತೋರಿಸ್ಬೇಕು. ಫ್ಯಾಕ್ಟ್ ಒಂದು ಮಾತಾಡಲ್ಲ. ಅಲ್ಲಿ ಪೊಲೀಸವ್ರು ನೋಡಿಯಕ್ ಹೋಗ್ತಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಡಿಸಿಪ್ಲಿನ್ಡ್ ಅಂತೆ. ಯಾರ್ದು ಸರ್ ಡಿಸಿಪ್ಲಿನ್ಡ್ ಪಾರ್ಟಿ? ನಮ್ ಕಾಂಗ್ರೆಸ್ ಡಿಸಿಪ್ಲಿನ್ಡ್ ಪಾರ್ಟಿ. ನಾವ್ ಯಾರಾದ್ರೂ ನಮ್ಮ ನಾಯಕರ ವಿರುದ್ಧ ಮಾತಾಡ್ತೀವ? ನಮ್ಮ ನಾಯಕರ ಡಿಸಿಷನ್ ಡಿಸ್ರೆಸ್ಪೆಕ್ಟ್ ಮಾಡ್ತೀವ? ನಾನೊಂದು ಶಾಸಕರಾಗಿ ಹೇಳ್ತೀನಿ, ನನ್ನ ಅಧ್ಯಕ್ಷರು, ನನ್ನ ಮುಖ್ಯಮಂತ್ರಿಗಳು, ನನ್ನ ಹೈಕಮಾಂಡ್ ಪ್ರದೀಪ್ ಕಸ ಗುಡಿಸೋದ್ರೆ KBCCL ಕಸ ಗುಡಿಸ್ತೀನಿ. ಅಟ್ಲೀಸ್ಟ್ ಇವ್ರ ಪಾರ್ಟಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇವ್ರಿಗೆ ದಮ್ಮು ತಾಕತ್ತಿಲ್ಲ ಅವ್ರ ಬಾಯಿ ಮುಗಿಸಕ್ಕೆ. ಇದ್ಯಾವ ಡಿಸಿಪ್ಲಿನ್ಡ್ ಪಾರ್ಟಿ ಸರ್? ನಮಗೂ ಒಂದು ಬಿಜೆಪಿ ಅಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಇರುತ್ತೆ ಅಂತ. ಇವ್ರಿಗೆ ಇನ್ಡಿಸಿಪ್ಲಿನ್ ಡಿಕ್ಷನರಿಯಲ್ಲಿ ಇನ್ನು ಮುಂದೆ ಬಿಜೆಪಿ ಅಂತ ಬರೀಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರೊಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ಯಾಕೆ ಬಿಹಾರ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು ಇವ್ರಿಗೆ? ಎಲೆಕ್ಷನ್ ಇದೆ ಅಂತ ಅಲ್ವಾ? ಯಾಕೆ ಆಂಧ್ರ ಪ್ರದೇಶ್ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು? ಅಲಿಯನ್ಸ್ ಕಿತ್ಕೊಂಡು ಹೋದ್ರೆ ಬಿದ್ದೋಗ್ತೀವಿ ಅಂತ ತಾನೆ? ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಂತ ತಾನೆ ನಿಮ್ಮ ಬೇಜಾರು? ಸರ್, 50 ಲಕ್ಷ ಕೋಟಿ ಬಡ್ಜೆಟ್, 4 ಲಕ್ಷ ಕೋಟಿ ನಾವು ಕೊಡ್ತಾ ಇದೀವಿ ಕರ್ನಾಟಕದಿಂದ. ಋಣ ತೀರಿಸ್ತಿದಾರ ಸರ್ ಅವ್ರು? ನಾವ್ ಯಾರು ಕೊಡ್ತಿರೋದು ಗ್ಯಾರಂಟಿಗಳು? ನಮ್ದು 3 ಲಕ್ಷಕ್ಕೂ ಹೆಚ್ಚು ಕೋಟಿ ಬಜೆಟ್ ಗಾತ್ರ. ಅದ್ರಲ್ಲಿ 50,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತಿದೀವಿ. ಇವಾಗ ನೋಡಿ, ನೀವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಎಜುಕೇಶನ್ ಫೀಲ್ಡ್ ಡೆವಲಪ್ಮೆಂಟ್ ಕಾಸು ಬರ್ತಿದೆ.
ಮೆನಿ ಬಿಗ್ ಪ್ಲೇಯರ್ಸ್ ಈಗ ಇದ್ರು ನಮ್ಮ ವಿಪ್ರೋ ಇಂದ ಅವರು 1500 ಕೋಟಿ ಮೊಟ್ಟೆಗೆ ಕೊಡ್ತಿದ್ದಾರೆ. ನಾವು CSR ಫಂಡ್ ರೈಸ್ ಮಾಡ್ತಿದೀವಿ. ಕಾಸಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಮ್ಮ ಬಗ್ಗೆ ಅಷ್ಟು ಕನ್ಸಲ್ಲಿದ್ರೆ ಕಾಸು ಕೊಡ್ಬೇಕಲ್ಲ. ನಮ್ಮ ಹತ್ರ ಕಾಸಿಲ್ಲ ಅಂತಾನೆ ಅನ್ಕೋಣ, ಕಾಸು ಕೊಡ್ಬೇಕಲ್ಲ. ನನಗೆ ಬಹಳ ನೋವಾಗ್ತಿದೆ. ಆನರಬಲ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ, ಇಟ್ಸ್ ನಾಟ್ ಎ ಫೇರ್ ಬಡ್ಜೆಟ್. ನಿಮ್ಮಿಂದ ನಾವು ಇದು ನಿರೀಕ್ಷೆ ಮಾಡಿರ್ಲಿಲ್ಲ. ಏನಾದ್ರೂ ಕೇಳಕ್ ಹೋದ್ರೆ ನಾನು ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ ಅಂತಾರೆ, ಬೇಜಾರಾಗುತ್ತೆ. ಮೇಡಮ್, ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇದ್ರು ಪರವಾಗಿಲ್ಲ ಮೇಡಮ್, ಅಟ್ಲೀಸ್ಟ್ ನಮ್ಮ ಜನಕ್ಕೆ ತಿನ್ನಕ್ಕಾದ್ರೂ ಅವಕಾಶ ಕೊಡಿ ಅಂತ ನಾನು ಕೇಳೋದಷ್ಟೇ. ಕರ್ನಾಟಕದ ಬಿಜೆಪಿ ಸಂಸದರಿಗೆ ದಮ್ಮು ತಾಕತ್ತು ಇಲ್ಲ. ಅವ್ರಿಗೆ ದಮ್ಮು ತಾಕತ್ತಿದ್ರೆ ಪ್ರಶ್ನೆ ಮಾಡಿ. ರಾಜ್ಯಕ್ಕೆ ಅನ್ಯಾಯ ಆಗಿದೆಲ್ಲ ಬಿಡಿ ಸರ್. ಸೆಂಟ್ರಲ್ ಸ್ಕೀಮಲ್ಲಿ ಫಂಡ್ ತರ ಕೇಳಿ, ಅವ್ರು ತರ್ತಾನೆ ಇಲ್ಲ. ಏನ್ ಮಾಡೋದು, ಬಹಳ ಬೇಜಾರಾಗುತ್ತೆ. ನಾನು ಆರ್ ಅಶೋಕ್ ಅವ್ರ ಅಪಾಯಿಂಟ್ಮೆಂಟ್ಗೆ ವೇಟ್ ಮಾಡ್ತಿದ್ದೀನಿ. ಆರ್ ಅಶೋಕ್ ಸರ್, ಈಗ ನಮ್ DK ಸಾಹೇಬ್ರು ಹೇಳಿದ್ದಾರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಜಾತಕ ಕೇಳಕ್ ಬರ್ಬೇಕು ಅಂತಿದ್ದೀನಿ. ನನ್ನ ಬಗ್ಗೆ ಅಲ್ಲ, ನಿಮ್ ಬಗ್ಗೆ. ಯಾಕೆಂದ್ರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಸರ್, ಬೆಳಿತೀನಿ ಅಂತ. ಅದಕ್ಕೆ ನಿಮ್ಗೆ ಜಾತಕ ಬೇಕಾಗಿಲ್ಲ. ಬಟ್ ನಿಮಗ್ ನಿಮ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನಿಮಗ್ ಜಾತಕ ಬೇಕು. ನಿಮ್ ಭವಿಷ್ಯ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ತಾವು ಅಪಾಯಿಂಟ್ಮೆಂಟ್ ಕೊಟ್ರೆ ಬರ್ತೀನಿ ಸರ್. ದೊಡ್ಡವರು, ವಿರೋಧ ಪಕ್ಷದ ನಾಯಕರು, ನಿಮ್ಮಷ್ಟು ದೊಡ್ಡವ್ನು ನಾನಲ್ಲ. ದಯವಿಟ್ಟು ನೀವು ಮೀಡಿಯಾದವರೆಲ್ಲ ಅಶೋಕ್ ಸಾಹೇಬ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ ಅವ್ರ ಜಾತಕ ಕೇಳೋಣ ಅಂತ ಹೋಗೋಣ ಅಂತಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.